ನಾನು ನನ್ನ ಹಸ್ಬೆಂಡ್ ನನ್ನ ಮಗ 19th ಇಂದ 24th ವರೆಗೆ ಕಾಶ್ಮೀರ್ ಟ್ರಿಪ್ ನ ಬುಕ್ ಮಾಡ್ಕೊಂಡು ಹೋದ್ವಿ. 3 days ಚೆನ್ನಾಗಾಯ್ತು, ಎಲ್ಲ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ 4th ಡೇ ಅಂದ್ರೆ ಏಪ್ರಿಲ್ 22nd ನಾವು ಪೆಹಲ್ಗಾಮಿಗೆ ಹೋದ್ವಿ. ಅಲ್ಲಿ ತಲುಪೋತ್ತಿಗೆ 12:30 ಆಗಿತ್ತು. ಅಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ ನಾವು 3 ಕುದುರೆ ಹೈರ್ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಆ ಪಾಯಿಂಟ್ ಹತ್ರ ಹೋದ್ವಿ. ಅಲ್ಲಿ ಹೋಗಿ ಕುದುರೆ ಹಿಡಿದು ಒಂದು 2 minutes ಅಷ್ಟೊತ್ತಿಗೆ ಅಲ್ಲಿ ಫೈರಿಂಗ್ ಸೌಂಡ್ ಕೇಳಿಸ್ತು. ಸೊ ನಾವು ಫೈರಿಂಗ್ ಸೌಂಡ್ ಅಂತಂದ್ರೆ ಏನೋ ಪಟಾಕಿ ಹೊಡಿತಿದ್ದಾರೆ ಅಂತ ಅನ್ಕೊಂಡ್ವಿ, ಎಲ್ಲರೂ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ಒಂದು 2 minutes ಬಿಟ್ಟು ಮತ್ತೆ ಫೈರಿಂಗ್ ಸೌಂಡ್ ಕೇಳಿಸ್ತು. ನಾವು ಅವಾಗ್ಲೂ ಯಾವ್ದೋ ಪ್ರಾಣಿಗಳಿಗೆ ಓಡಿಸಕ್ಕೆ ಅಥವಾ ಆರ್ಮಿಯರೇನೋ ಟ್ರೈನಿಂಗ್ ಮಾಡ್ತಿದ್ದಾರೆ. ಬಟ್ ಆಮೇಲೆ 3rd ಟೈಮ್ ಯಾವಾಗ ಎಲ್ಲ ನೋಡ್ತೀವಿ ಎಲ್ಲ ಓಡ್ತಾ ಇದಾರೆ, ಆ ಟೈಮಲ್ಲಿ ಏನಾಯ್ತು, ನಮ್ಮನೆಯವರು ನನ್ನ ಮಗನಿಗೆ ಫುಡ್ ಅಂದ್ರೆ ಏನೋ ಸ್ನಾಕ್ಸ್ ತಗೊಳ್ಳೋಣ ಅಂತ ಹೇಳಿ ಆರ್ಡರ್ ಕೊಡಕ್ಕೆ ಅಂತ ಅಲ್ಲಿ ಆ ಟೆಂಟ್ ಹತ್ರ ಹೋಗ್ತಾ ಇದ್ರು. ನಾನ್ ಮಗನಿಗೆ ಕರ್ಕೊಂಡ್ ಬರೋಣ ಅಂತ ಈ ಕಡೆ ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಜೋರಾಗಿ ಫೈರಿಂಗ್ ಸ್ಟಾರ್ಟ್ ಆಯ್ತು. ನಾನ್ ನೋಡಿದ್ದು ಇಬ್ರನ್ನ. ನಾನ್ ಹಿಂಗ್ ತಿರುಗಿ ನೋಡೋದ್ರೊಳಗೆ ನಮ್ಮನೆಯವ್ರಿಗೆ ಡೈರೆಕ್ಟ್ ನೆಕ್ಕಿಗೆನೆ 1 shot. It was no more. 1 ನಿಮಿಷನೂ ಬರ್ತಿರ್ಲಿಲ್ಲ, ಬಿಟ್ಬಿಟ್ರು. ನಾನು ಮತ್ತೆ ನನ್ನ ಮಗ ಅವ್ರ ಹತ್ರ ಹೋಗಿ ಫುಲ್ ರಕ್ತ ಆಗ್ಬಿಟ್ಟಿತ್ತು, ಇರ್ಲಿಲ್ಲ, ಫುಲ್ ನಿಂತೋಗಿತ್ತು. ನಾನು ಅವನು ಫುಲ್ ಹೋಗ್ತಾ ಇದ್ದೀವಿ. ಹೊಡೆದವನ ಟೆರರಿಸ್ಟ್ ಅಲ್ಲೇ ಹೋಗ್ತಾ ಇದ್ದ. ಅವನಿಗೆ ಕರೆದು ನನ್ನ ಗಂಡನ ಸಾಯಿಸಿದಲ್ಲ, ನಾನು ಮೇರೆ ಪತಿ ಕೋ ಮಾರ ಏನ ಹಮೇ ಬಿ ಮಾರು ಅಂತ ನಾನು ಅವನು ಕಿರ್ಚಿದ್ವಿ. ಅವನು ಆಚೆ ಹೋಗ್ತಿದ್ದವನು ತಿರುಗ್ಬಿಟ್ಟು ನೈ ಮೋದಿಕೋ ಬದದು ಅಂತ ಹೇಳಿ ಹೋದ. ಆಮೇಲೆ ತುಂಬಾ ಕ್ರೂರವಾಗಿ ನಮ್ಮನೆಗಾದ್ರೂ ದೂರದಿಂದ ತಾಗಿದ್ಕೊಂಡು ಕೆಲವರಿಗೆಲ್ಲ ಹಣೆಗೆ ಇಲ್ಲಿಗೆ ಹೊಡೆದಿದ್ದಾರೆ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಫ್ಯಾಮಿಲಿಯವ್ರಿಗೂ ಬರಬಾರ್ದು. ಆಮೇಲೆ ಯಾವಾಗ್ಲೂ ಗಂಡಸ್ರನ್ನೇ ಟಾರ್ಗೆಟ್ ಮಾಡಿರೋದು. ಅವ್ರು ತುಂಬಾ ಜನ ಸಾಯಿಸ್ಬೇಕು ಅಂತ ಲೆಕ್ಕ ಹಾಕಿದ್ರೆ ಅಲ್ಲಿ ನಮ್ ಎಲ್ಲರನ್ನೂ ಸಾಯಿಸ್ಬೋದಿತ್ತು. 200 ಜನಂತೂ ಸಾಯ್ತಾ ಇದ್ರು, ಯಾಕಂದ್ರೆ 400 ಜನ ಇದ್ವಿ ನಾವು. ಜಾಸ್ತಿ ಜನ ಸಾಯಿಸ್ಬೇಕು ಅಂತಿದ್ರೆ ಅವ್ರು ಸಾಯಿಸ್ತಾ ಇದ್ರು. ಬಟ್ ನಾವೆಲ್ಲ ಆರಾಮಾಗಂದ್ರೆ ಏನ್ ಮಾಡುದು ಅಂತ ತೋಚ್ದೆ ಕಿರ್ಚಿ ಓಡಾಡ್ತಿದ್ವಿ. ನಮಗೆ ಏನು ಮಾಡಿಲ್ಲ, ನಮ್ಮ ಅಕ್ಕಪಕ್ಕನೇ ಓಡಾಡ್ತಿದ್ರು ಅವರು. ಬಟ್ ಅವ್ರು ಟಾರ್ಗೆಟ್ ಮಾಡಿರೋದು ಬರೀ ಗಂಡಸ್ರನ್ನ ಎಸ್ಪೆಷಲಿ ಕೇಳಿದ್ದಾರೆ. ಆಮೇಲೆ ಇವಾಗ ನಾವು ಹೆಂಗಸ್ರಿ ಹೇಗಿರ್ತೀವಿ ಅದನ್ನ ನೋಡಿ ಇವ್ರು ಹಿಂದೂನ ಏನು ಅಂತ ಇದಾಗಿ ಅದನ್ನು ಇದು ಮಾಡಿದ್ದಾರೆ. ನನ್ನ ಹತ್ರ ಬೇರೆ ಯಾರು ಏನು ಮಾತಾಡ್ಲಿಲ್ಲ, ನಾನೇ ಅವ್ರ ಹತ್ರ ಮಾತಾಡಿರೋದು. ಅದ್ಬಿಟ್ಟು ಕೆಲವರಿಗೆಲ್ಲ ಏನೋ ಕ್ವಶನ್ಸ್ ಎಲ್ಲ ಕೇಳಿ ಏನೇನೋ ಮಾಡಿದಾರಂತೆ. ಬಟ್ ನನಗೆ ಆ ಥರ ಆಗಿಲ್ಲ. ಇಷ್ಟು ನಡೆದಿದ್ದು. ಆಮೇಲೆ ಆಕ್ಚುಲಿ 1 hour ಅಲ್ಲಿ ಯಾರು ಹೆಲ್ಪಿಗೆ ಬರಲಿಲ್ಲ, ಅಂದ್ರೆ ಅಲ್ಲಿ ಬರಕ್ಕೂ ಆಗಲ್ಲ. ನಾನು ಅದನ್ನ ಎಕ್ಸ್ಪೆಕ್ಟ್ ಅಂದ್ರೆ ಆಕ್ಚುಲಿ ಮುಂಚೆನೆ ಇರ್ಬೇಕಿತ್ತು ಅಲ್ಲಿ ಸೆಕ್ಯೂರಿಟಿ. ಅದಷ್ಟು ಈಸಿಯಾದ ದಾರಿ ಅಲ್ಲ ಹೋಗಕ್ಕೂ ಬರಕ್ಕೂ, ಅಂಥದ್ದು ನೋಡಿನೇ ಟಾರ್ಗೆಟ್ ಮಾಡಿರೋದು. ಬಟ್ ಇನ್ನು ಮುಂದಾರು ನಾವು ನಮ್ಮ ಸರ್ಕಾರ ನಂಬ್ಕೊಂಡು ನಾವು ಹೋಗಿರ್ತೀವಿ. ನನ್ನ ಥರ ತುಂಬಾ ಫ್ಯಾಮಿಲಿ ಸಫರ್ ಪಟ್ಟಿದೆ, ಕಣ್ಣೆದ್ರಿಗೆ ನೋಡಿದೀವಿ, ರಕ್ತ ನೋಡಿದೀವಿ ಅಂದ್ರೆ ಅದು ಹೇಳಲಿಕ್ಕೆ ಬರೋದಿಲ್ಲ. ಸಾರಿ, ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ಅದ್ರ ಬಗ್ಗೆ ನಾನು ಕರೆಕ್ಟ್ ಗೊತ್ತಿಲ್ಲ, ನಾನು ನೋಡಿಲ್ಲ. ಆಮೇಲೆ ಬರ್ಲಿಲ್ಲ. ಆಮೇಲೆ ಲೋಕಲೈಟ್ಸ್ ಅವರು ಮುಸ್ಲಿಮ್ಸೇನೆ, ಲೋಕಲೈಟ್ಸ್ 4 ಜನ ಬಂದ್ರು. 2 ಅಲ್ಲಿ ಮೇಲ್ಗಡೆನೆ ಇದ್ರು, ಇನ್ನ 2 ನನ್ನನ್ನು ನನ್ನ ಮಗನ ಕೆಳಗೆ ಕರ್ಕೊಂಬಂದು ಹಾಸ್ಪಿಟಲ್ ವರೆಗೆ ಬಿಟ್ರು. ಅವ್ರ ಹೆಸರು ನಂಗೆ ಮರ್ತೋಯ್ತು, ಬಟ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.